ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಮೊನ್ನೆ ಬಿಹಾರದ ಚುನಾವಣೆಗಳು ನಡೀತಲ್ಲ, ಬಿಹಾರದ ಚುನಾವಣೆಗಳ ಫಲಿತಾಂಶಗಳು ಬಂತು. ನವೆಂಬರ್ 14ನೇ ತಾರೀಕು ಮಧ್ಯಾಹ್ನ 2 ಗಂಟೆ ಹೊತ್ತಿಗೆ ಎಲ್ಲ ಸ್ಪಷ್ಟ ಆಗೋಯ್ತು. ಕಾರಣ ಏನೇ ಇರಲಿ, ಹಾದಿ ಯಾವುದೇ ಇರಲಿ, ತಂತ್ರ ಮಂತ್ರ ಷಡ್ಯಂತ್ರ ಏನೇ ಇರಲಿ, NDA ಪ್ರಚಂಡ ಬಹುಮತದೊಂದಿಗೆ ಬಿಹಾರದಲ್ಲಿ ಚುನಾವಣೆಗಳನ್ನ ಗೆದ್ದುಕೊಳ್ತು ಮತ್ತು ತನ್ನ ಸರ್ಕಾರವನ್ನು ಉಳಿಸ್ಕೊಳ್ತು. ಆ ಹಿನ್ನೆಲೆಯಲ್ಲಿ, ಆ ಒಂದು ಸಂಭ್ರಮಾಚರಣೆಯ ಹಿನ್ನೆಲೆಯಲ್ಲಿ ಬಿಜೆಪಿ ಕಡೆಯಿಂದ ಬಿಜೆಪಿಯ ಅಸ್ಸಾಂ ರಾಜ್ಯದ ಮಂತ್ರಿ ಒಂದು ಪೋಸ್ಟ್ ಹಾಕಿದ್ರು ಎಕ್ಸ್ ಅಲ್ಲಿ. ಆ ಪೋಸ್ಟ್ ಅಲ್ಲಿ ಇದ್ದಿದ್ದು ಇಷ್ಟೇ: ಒಂದು ಹೂಕೋಸಿನ ತೋಟದ ಫೋಟೋ ಹಾಕಿ, ಬಿಹಾರ್ ಅಪ್ರೋಸ್ ಗೋಬಿ ಫಾರ್ಮಿಂಗ್ ಅಂತ ಹಾಕೊಂಡ್ರು. ಅಂದ್ರೆ ಬಿಹಾರದ ಜನ ಹೂಕೋಸಿನ ತೋಟಗಾರಿಕೆಯನ್ನ ಒಪ್ಪಿಕೊಂಡಿದ್ದಾರೆ ಅಥವಾ ಅದಕ್ಕೆ ಅನುಮತಿ ಕೊಟ್ಟಿದ್ದಾರೆ ಅಂತ. ಸೊ ಅದರಲ್ಲೇನಿದೆ? ಒಂದು, ಇದಕ್ಕೂ ಬಿಜೆಪಿಯ ಸಂಭ್ರಮಕ್ಕೂ ಏನ್ ಸಂಬಂಧ ಅನ್ನೋ ಪ್ರಶ್ನೆಗಳು ಬರ್ತವೆ. ಇನ್ನೊಂದು, ಇದು ಯಾವ ರೀತಿಯಿಂದಲೂ ಸಹ ಏನು ಅರ್ಥ ಇಲ್ವಲ್ಲ, ಯಾಕೆ ಕೆಲವರು ಸಿಟ್ಟು ಮಾಡಿಕೊಂಡ್ರು ಅನ್ನುವಂತಹ ಪ್ರಶ್ನೆಗಳು ಬಂತು. ಆಗ ಕೆದಕಿದಾಗ ಈ ಮಂತ್ರಿಯ ನೀಚತನ, ಬಿಜೆಪಿಯ ನೀಚತನ ಹೊರಗಡೆ ಬಂತು. ಹೂಕೋಸಿನ ತೋಟ, ಇದು ಸಂಬಂಧ ಇರುವಂತಹದ್ದು 1989ರ ಬಿಹಾರದಲ್ಲಿ ಬಾಗಲ್ಪುರ್ ನರಮೇಧಕ್ಕೆ ಸಂಬಂಧಪಟ್ಟಂತಹ ಉಲ್ಲೇಖ ಇದು. ಯಾಕೆಂದ್ರೆ ಸುಮಾರು 116 ಜನ ಮುಸ್ಲಿಮರನ್ನ ಕೊಂದು ಹೂತಿಟ್ಟಂತಹ ಜಾಗದಲ್ಲಿ, ಅದು ಯಾರಿಗೂ ಗೊತ್ತಾಗದೇ ಇರಲಿ ಅಂತ ಆ ಜಾಗದಲ್ಲಿ, ಆ ಹೆಣಗಳ ಮೇಲೆ ಹೂಕೋಸಿನ ತೋಟವನ್ನು ಮಾಡಲಾಗಿತ್ತು. ಅದಾದ ನಂತರ ಸುಮಾರು ದಿನಗಳ ನಂತರ ಗೊತ್ತಾಯಿತು, ಅಲ್ಲೊಂದು ನರಮೇಧ ಆಗಿ 116 ಮುಸ್ಲಿಮರನ್ನ ಹತ್ಯೆ ಮಾಡಿ ಆ ಹೂಕೋಸಿನ ತೋಟದ ಕೆಳಗೆ ಹೂತ್ ಹಾಕಿದ್ದಾರೆ ಅಂತ. ಈಗ ಅರ್ಥ ಮಾಡ್ಕೊಳ್ಳಿ ಆ ಪೋಸ್ಟ್. ಹೂಕೋಸಿನ ತೋಟಗಾರಿಕೆಯನ್ನ ಬಿಹಾರಿಗಳು ಅಪ್ರೂವ್ ಮಾಡಿದ್ದಾರೆ, ಒಪ್ಪಿಗೆ ಸೂಚಿಸಿದ್ದಾರೆ. ಸೊ ಏನಿದು ಬಾಗಲ್ಪುರ್ ಹತ್ಯಾಕಾಂಡ, ಏನ್ ನಡೀತು ಆ ವರ್ಷ ಅಥವಾ ಆ ಸಮಯದಲ್ಲಿ ಅನ್ನೋದನ್ನ ನೋಡಿದ್ರೆ ನಿಮಗೆ ಮುಂದಿನ ಚಿತ್ರಣವನ್ನ ಎಕ್ಸ್ಪ್ಲೇನ್ ಮಾಡೋದು ಸುಲಭ ಆಗುತ್ತೆ ನನಗೆ. 1989 ಅಕ್ಟೋಬರ್ 24ನೇ ತಾರೀಕು ಗಲಭೆಗಳು ಶುರುವಾದವು ಬಿಹಾರದಲ್ಲಿ. ಒಂದಲ್ಲ ಎರಡಲ್ಲ, ಸುಮಾರು 250 ಗ್ರಾಮಗಳಿಗೆ ವ್ಯಾಪಿಸ್ತು. ಆದರೆ ಅದರ ಕೇಂದ್ರ ಬಿಂದುವಾಗಿದ್ದು ಬಾಗಲ್ಪುರ್ ಅನ್ನುವಂತಹ ಪ್ರದೇಶ, ಜಿಲ್ಲೆ. ಆ ಜಿಲ್ಲೆ ಮತ್ತು ಅದರ ಸುತ್ತಮುತ್ತಲ ಜಿಲ್ಲೆಗಳಿದ್ದಂತಹ 250 ಗ್ರಾಮಗಳಲ್ಲಿ ಸುಮಾರು 2 ತಿಂಗಳ ಕಾಲ ನರಮೇಧದ ಮೇಲೆ ನರಮೇಧ ನಡ್ಕೊಂಡು ಹೋಯ್ತು. ಅಫಿಷಿಯಲ್ ಲೆಕ್ಕಾಚಾರದ ಪ್ರಕಾರ, ಅಧಿಕೃತ ಸಂಖ್ಯೆಗಳ ಪ್ರಕಾರನೇ 1000ಕ್ಕೂ ಹೆಚ್ಚು ಜನ ಅದರಲ್ಲಿ ಹತ್ಯೆಗೆ ಒಳಗಾದ್ರು. ಅದರಲ್ಲಿ ಹೆಚ್ಚಾಗಿ ಆಗಿದ್ದು ಹತ್ಯೆಗಳು ಅಂದ್ರೆ ಜೀವಂತ ಸುಟ್ಟಿದ್ದು. ಆ 1000+ ಅಧಿಕೃತ ಸಂಖ್ಯೆಗಳು ನಾನು ಹೇಳ್ತಿರೋದು. ಅನಧಿಕೃತ ಸಂಖ್ಯೆಗಳು 3000ದವರೆಗೆ ಜನ ಸತ್ತೋದ್ರು ಅಂತ ಹೇಳುತ್ತವೆ. ಬಟ್ ಅಧಿಕೃತ ಸರ್ಕಾರ ಕೊಟ್ಟಿರೋ ಸಂಖ್ಯೆಗಳೇ 1000ಕ್ಕೂ ಹೆಚ್ಚು. ಅದರಲ್ಲಿ 90% ಮುಸ್ಲಿಮರು, ಸುಮಾರು 900 ಮುಸ್ಲಿಮರು ಅದರಲ್ಲಿ ಹತ್ಯೆ ಆದ್ರು. 900 ಮುಸ್ಲಿಮರು 2 ತಿಂಗಳ ಅವಧಿಯಲ್ಲಿ. ಆ ಹತ್ಯಾಕಾಂಡದ ಭಾಗವಾಗಿ ಒಂದು ಗ್ರಾಮದಲ್ಲಿ 116 ಜನರನ್ನ, ಒಂದೇ ಗ್ರಾಮದಲ್ಲಿ 116 ಜನರನ್ನ ಕೊಂದು ಅವರನ್ನ ಒಂದು ಜಾಗದಲ್ಲಿ ಹೂತ್ ಹಾಕಿದ್ರು. ಒಂದೇ ಜಾಗದಲ್ಲಿ, ಗೊತ್ತಾಗದೇ ಇರಲಿ, ಅವ್ರು ಹೂತ್ ಹಾಕಿದ್ದೆ ಗೊತ್ತಾಗಬಾರ್ದು, ಸತ್ತು ಹೋಗಿರೋದೇ ಗೊತ್ತಾಗಬಾರ್ದು ಅಂತ. ಆ ನಂತರ ಅಲ್ಲಿ ಮಣ್ಣನ್ನ ಸಮ ಮಾಡಿ ಅದರ ಮೇಲೆ ಹೂಕೋಸಿನ ತೋಟಗಾರಿಕೆ ಮಾಡಿದ್ರು, ಹೂಕೋಸನ್ನ ಬೆಳೆದ್ರು. ಆ ನಂತರ ಹೊರಗಡೆ ಬಂತು. ಸೊ ಇದು ಆ ನಡೆದಂತಹ ಹತ್ಯಾಕಾಂಡದ ವಿವರ. ಆದ್ರೆ ಯಾಕೆ ಆಯ್ತು ಆ ಹತ್ಯಾಕಾಂಡ, ಅಷ್ಟು ದೊಡ್ಡ ಹತ್ಯಾಕಾಂಡ ಅಥವಾ ಅಷ್ಟು ದೊಡ್ಡ ಗಲಭೆಗಳು ಯಾಕಾಯ್ತು ಬಿಹಾರದಲ್ಲಿ ಅಂದ್ರೆ, ಇದು ಅಡ್ವಾಣಿ ಅವರ ಆರಂಭದ ಏನು ಈ ದೇಶವನ್ನ ಹಿಂದೂ ಮುಸ್ಲಿಂ ಆಗಿ ವಿಭಾಗಿಸಿ ರಾಮ್ ಟೆಂಪಲ್ ಹೆಸರಿನಲ್ಲಿ ರಥಯಾತ್ರೆ ಹೊರಟಿತ್ತಲ್ಲ, ಆ ರಥಯಾತ್ರೆಗೆ ತಿಲಕವಾಗಿ ಇಡೋದಕ್ಕೆ ಅಲ್ಲಲ್ಲಿ ರಕ್ತಪಾತ ನಡೆಸಿದ್ರಲ್ಲ, ಅದರ ಭಾಗ ಇದು, ಅದರ ಭಾಗ. ಆ ಬಿಸಿಯಲ್ಲಿತ್ತು ಇಡೀ ದೇಶ. ರಥಯಾತ್ರೆ ಹೆಸರಿನಲ್ಲಿ ಹೋದ ಕಡೆಯಲ್ಲೆಲ್ಲ ಹಿಂಸಾಚಾರಗಳಾಗ್ತಿತ್ತು, ಹಿಂದೂ ಮುಸ್ಲಿಂ ಗಲಾಟೆಗಳಾಗ್ತಿತ್ತು. ಬಾಬರಿ ಮಸೀದಿಯನ್ನ ಕೆಡವಿಯೇ ತೀರ್ತೀವಿ ಅನ್ನುವ ರೀತಿಯಲ್ಲಿ ಅಡ್ವಾಣಿ ತಮ್ಮ ರಾಜಕೀಯ ಲಾಭಕ್ಕೆ ಇಡೀ ದೇಶವನ್ನ ಸರ್ವನಾಶ ಮಾಡೋದಕ್ಕೆ ಕೈಗೊಂಡಂತಹ ಯಾತ್ರೆ ಇದೆಯಲ್ಲ,
ರಥಯಾತ್ರೆ. ಆ ಆ ಸಂದರ್ಭದಲ್ಲಿ ಒಂದು ಗಾಳಿ ಸುದ್ದಿ, 2 ಗಾಳಿ ಸುದ್ದಿಗಳು ಬರ್ತವೆ ಬಾಗಲ್ಪುರ್ ಸುತ್ತಮುತ್ತ. 1ನೇ ಗಾಳಿ ಸುದ್ದಿಯಲ್ಲಿ ಸುಮಾರು 200 ಹಿಂದೂ ವಿದ್ಯಾರ್ಥಿಗಳನ್ನ ಮುಸ್ಲಿಮರು ಕೊಂದು ಹಾಕಿದ್ದಾರೆ. ಅದೊಂದು ಗಾಳಿ ಸುದ್ದಿ ಓಡಾಡುತ್ತೆ. ಅದು ನಡೆದೇ ಇಲ್ಲ, ಒಂದು ಸುಳ್ಳು ಸುದ್ದಿ ಓಡಾಡುತ್ತೆ. ಅದಾದ 2-3 ದಿನಗಳ ಅಂತರದಲ್ಲೇ ಇನ್ನೊಂದು ಸುಳ್ಳು ಸುದ್ದಿ ಬರುತ್ತೆ. ಸುಮಾರು 31 ಹಿಂದೂ ವಿದ್ಯಾರ್ಥಿಗಳನ್ನ ಕೊಂದು ಇಲ್ಲೇ ಇರುವಂತಹ ಸಂಸ್ಕೃತ ವಿಶ್ವವಿದ್ಯಾಲಯ, ಸಂಸ್ಕೃತ್ ಯೂನಿವರ್ಸಿಟಿ ಆವರಣದಲ್ಲಿ ಹೆಣಗಳನ್ನು ತಂದು ಬಿಸಾಕಿದ್ದಾರೆ ಅಂತ ಇನ್ನೊಂದು ಸುಳ್ಳು ಸುದ್ದಿ ಹರಡುತ್ತೆ. ಆ ಸುಳ್ಳು ಸುದ್ದಿಗಳ ನಡುವೆ ರಾಮನ ದೇವಸ್ಥಾನ ಕಟ್ಟೋದಕ್ಕೆ ಇಟ್ಟಿಗೆಗಳನ್ನ ಶೇಖರಣೆ ಮಾಡುವಂತಹ ಒಂದು ಯಾತ್ರೆ ಸಹ ಅದೇ ಬಾಗಲ್ಪುರಕ್ಕೆ ಬರುತ್ತೆ. ಸೊ ಕಾಂಟೆಕ್ಸ್ಟ್ ಅರ್ಥ ಮಾಡ್ಕೊಳ್ಳಿ. ಮೊದಲನೇದು ಒಂದು ಗಾಳಿ ಸುದ್ದಿ ಬರುತ್ತೆ, 200 ಹಿಂದೂ ವಿದ್ಯಾರ್ಥಿಗಳನ್ನ ಮುಸ್ಲಿಮರು ಕೊಂದು ಹಾಕಿದ್ದಾರೆ ಅಂತ. ಆ ನಂತರ ಇನ್ನೊಂದು ಗಾಳಿ ಸುದ್ದಿ ಬರುತ್ತೆ, 31 ಹಿಂದೂ ಹುಡುಗರನ್ನ ಕೊಂದು ಸಂಸ್ಕೃತ್ ಯೂನಿವರ್ಸಿಟಿಯ ಆವರಣದಲ್ಲಿ ತಂದು ಬಿಸಾಕಿದಾರಂತೆ. ಅಂತೆ ಕಂತೆಗಳು, ಯಾವುದು ನಿಜ ಅಲ್ಲ. ಇದರ ನಡುವೆ ಒಂದು ಯಾತ್ರೆ, ಏನು ಇಟ್ಟಿಗೆಗಳನ್ನ ಪಡ್ಕೊಳ್ಳೋದು, ಶೇಖರಣೆ ಮಾಡೋದು. ಆ ಯಾತ್ರೆಯ ಸಂದರ್ಭದಲ್ಲಿ ಕಲ್ಲು ತೂರಾಟ ಆಗತ್ತೆ. ಆ ಕಲ್ಲು ತೂರಾಟ, ಈ ಗಾಳಿ ಸುದ್ದಿಗಳು ಎಲ್ಲ ಒಟ್ಟಿಗೆ ಸೇರಿ 2 ತಿಂಗಳ ಕಾಲ ನಡೆಯಬಹುದಾದಂತಹ ಒಂದು ನರಮೇಧಕ್ಕೆ, ಒಂದು ಗಲಭೆಗೆ ನಾಂದಿಯಾಗತ್ತೆ. ಅಲ್ಲಿಂದ ಗಲಭೆಗಳು ಶುರುವಾಗ್ತವೆ. 24 ಅಕ್ಟೋಬರ್ 1989ಕ್ಕೆ ಈ ಗಲಭೆಗಳು ಶುರುವಾಗ್ತವೆ. 2 ತಿಂಗಳು ನಡೆಯುತ್ತೆ. ಇದರಲ್ಲಿ ಸುಮಾರು 1000ಕ್ಕೂ ಹೆಚ್ಚು ಜನ ಬಲಿಯಾಗ್ತಾರೆ ಅಧಿಕೃತ ಅಂಕಿ ಅಂಶಗಳ ಪ್ರಕಾರ. ಅನಧಿಕೃತವಾಗಿ ಪ್ರೈವೇಟ್ ಏಜೆನ್ಸಿಗಳು, NGOಗಳು, ಮಾನವ ಹಕ್ಕು ಆಯೋಗಗಳು, ಈ ರೀತಿಯಾದಂತಹ ಸಂಸ್ಥೆಗಳು ಕೊಟ್ಟಿರುವಂತಹ ಸಂಖ್ಯೆ 2,000-3,000 ಜನ ಪ್ರಾಣ ಕಳ್ಕೊಂಡ್ರು ಅಂತ. ಅದರಲ್ಲಿ ಒಂದು ಭಾಗಲ್ಪುರದ ಜಿಲ್ಲೆಯಲ್ಲಿರುವಂತಹ ಒಂದು ಗ್ರಾಮದಲ್ಲಿ ಸುಮಾರು 116 ಜನರನ್ನ ಕೊಂದು ಒಂದು ಕಡೆ ಹೂತು ಹಾಕಿ, ಅವ್ರಿಗೆ ಗೊತ್ತಾಗದೆ ಇಲ್ಲ ಅಂತ ಹೂಕೋಸನ್ನ ಬೆಳೀತಾರೆ. ಆ ಹೂಕೋಸಿನ ಆ ಒಂದು ನರಮೇಧವನ್ನ ನೆನಪಿಸೋದಕ್ಕೇನೆ ಅಸ್ಸಾಂನ ಈ ಮಂತ್ರಿ ಅಶೋಕ್ ಸಿಂಘಾಲ್, ನಾನು ಹೆಸರನ್ನ ಕಾರ್ಯಕ್ರಮದ ಕೊನೆಯಲ್ಲಿ ಹೇಳ್ತಾ ಇದ್ದೀನಿ, ಯಾಕೆಂದ್ರೆ ಇದು ಒಬ್ಬ ವ್ಯಕ್ತಿ ಹಾಕಿರಬಹುದು, ಒಬ್ಬ ಬಿಜೆಪಿ ನಾಯಕ ಹಾಕಿರಬಹುದು, ಆದ್ರೆ ಇಡೀ ಬಿಜೆಪಿಯ ಮನಸ್ಥಿತಿ ಇದು. ಹಾಗಾಗಿ ಒಬ್ಬ ವ್ಯಕ್ತಿಯ ಹೆಸರು ಹೇಳೋದ್ರಲ್ಲಿ ಅರ್ಥನೇ ಇಲ್ಲ. ಆದರೂ ಔಪಚಾರಿಕವಾಗಿ ಒಂದು ಹೆಸರು ಹೇಳಬೇಕಲ್ವಾ, ಯಾವ ವ್ಯಕ್ತಿ ಹಾಕಿದ್ದು ಅಂತ, ಅದನ್ನು ಹೇಳ್ತಾ ಇದ್ದೀನಿ. ಬಟ್ ಇದು ಆಲ್ಮೋಸ್ಟ್ ಎಲ್ಲ ಬಿಜೆಪಿಗರ, ಎಲ್ಲ ಸಂಘ ಪರಿವಾರದ, ಎಲ್ಲ RSSಗರ ಭಾವನೆ ಇದು. ಸೊ ಈಗ ಆ ಪೋಸ್ಟ್ ಅನ್ನ ಅರ್ಥ ಮಾಡಿಕೊಂಡು ಏನು ಹೇಳಕ್ ಹೊರಟಿದ್ದಾರೆ ಅಂದ್ರೆ, ಒಂದು ಮುಸ್ಲಿಮರನ್ನ ಬೆದರಿಸ್ತಿದ್ದಾರೆ. ನೆನಪಿದೆಯಾ ಹೂಕೋಸಿನ ತೋಟ ಅನ್ನೋದು. ಇನ್ನೊಂದು, ಬಿಹಾರದ ಜನತೆ ಇದಕ್ಕೆ ಒಪ್ಪಿಗೆ ಸೂಚಿಸಿದ್ದಾರೆ ಅಂದ್ರೆ ಮುಂದೆ ಏನಾದ್ರೂ ಮಾಡೋಕ್ ಹೊರಟಿದ್ದೀರಾ, ಆ ಒಂದು ಸೂಚನೆಗಳನ್ನು ಸಹ ಇದರಿಂದ ಪಡ್ಕೊಳ್ಳಬಹುದು. ಇಷ್ಟರ ನಡುವೆ ಈ ಒಂದು ಪೋಸ್ಟ್ ಹಾಕಿ ಇಷ್ಟೆಲ್ಲಾ ಗಲಾಟೆಗಳಾಗ್ತಿದೆ. ಸುಮಾರು ಜನ ವಿರೋಧಿಸಿದ್ದಾರೆ, ವಿರೋಧ ಪಕ್ಷಗಳು ಇದರ ವಿರುದ್ಧ ಕಂಪ್ಲೇಂಟ್ಗಳನ್ನು ಕೊಟ್ಟಿದ್ದಾರೆ, ಏನೇನೋ ಕೊಟ್ಟಿದ್ದಾರೆ. ಬಿಜೆಪಿ ಕಡೆಯಿಂದ ಒಂದೇ ಒಂದು ಪ್ರತಿಕ್ರಿಯೆ ಬಂದಿಲ್ಲ, ಇದು ಸರಿಯಲ್ಲ ಅಂತ. ಆ ಪೋಸ್ಟ್ ಹಾಕಿದಂತಹ ಅಶೋಕ್ ಸಿಂಘಾಲ್ ಕಡೆಯಿಂದಲೂ ಸಹ ಏನು ಪ್ರತಿಕ್ರಿಯೆ ಬಂದಿಲ್ಲ. ಆ ಪೋಸ್ಟ್ ಸಹ ಡಿಲೀಟ್ ಆಗಿಲ್ಲ. ನೋಡಿ ಇವರ ದುರಹಂಕಾರವನ್ನ, ಮತಾಂಧತೆಯನ್ನ ಯಾವ ಮಟ್ಟಕ್ಕೆ ನೀವು ಯೋಚನೆ ಮಾಡಿ. ಇಷ್ಟೆಲ್ಲ ಆಗಿ ಇದು ಈ ರೀತಿಯಾಗಿ ಮಾಡೋದಕ್ಕೆ ಹೊರಟಿರುವಂತಹ, ನೆನಪಿಸೋದಕ್ಕೆ ಅಥವಾ ಹೆದರಿಸೋಕೆ ಹೊರಟಿರುವಂತಹ ಒಂದು ಪೋಸ್ಟ್ ಅಂತ ಎಲ್ಲರೂ ಸಹ ಹೇಳಿದ ನಂತರವೂ ಸಹ ಆ ಮಂತ್ರಿ ಅದನ್ನ ತೆಗೆಯೋದಿರ್ಲಿ, ಇನ್ನೇನು ಅದ್ರ ಬಗ್ಗೆ ಮಾತು ಆಡೋದಿಲ್ಲ, ಕ್ಷಮೆ ಕೇಳೋದಂತೂ ಇಲ್ವೇ ಇಲ್ಲ ಬಿಡಿ. ಯಾಕೆಂದ್ರೆ ಅವ್ರದೇ ಸರ್ಕಾರ, ಅಸ್ಸಾಮಲ್ಲಿ ಬಿಜೆಪಿ ಸರ್ಕಾರ ಇದೆ. ಹಿಮಂತ ಬಿಸ್ವ ಶರ್ಮಾ, ಇಡೀ ದೇಶದಲ್ಲಿ ಅತ್ಯಂತ ಕೋಮುವಾದಿ ಮುಖ್ಯಮಂತ್ರಿ ಹಿಮಂತ ಬಿಸ್ವ ಶರ್ಮಾ, ಯೋಗಿ ಆದಿತ್ಯನಾಥ್ಗಿಂತ ಕೋಮುವಾದಿ. ಅಂತಹ ವ್ಯಕ್ತಿಯ ಮಂತ್ರಿಮಂಡಲದಲ್ಲಿ ಇರುವಂತಹ ಮಂತ್ರಿ ಅಶೋಕ್ ಸಿಂಘಾಲ್. ಕೇಂದ್ರದಲ್ಲಿ ನಿಮಗೆ ಗೊತ್ತೇ ಇದೆ ಯಾರಿದ್ದಾರೆ, ಎಂತಹ ಮನಸ್ಥಿತಿಗಳಿದಾವೆ, ಅಲ್ಲಿ ಏನು ನಡೆಯುತ್ತೆ ಅಂತ. ಸೊ ಅಲ್ಲಿಂದನೂ ಏನೂ ಇಲ್ಲ, ಇಲ್ಲಿಂದನೂ ರಾಜ್ಯ ಸರ್ಕಾರದ ಕಡೆಯಿಂದನೂ ಏನು ಪ್ರತಿಕ್ರಿಯೆ ಇಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಇಂದ ಏನು ಪ್ರತಿಕ್ರಿಯೆ ಇಲ್ಲ. ಆ ಪೋಸ್ಟ್ ಹಾಗೆ ಇದೆ, ಹಾಗೆ. ಸೊ ಇದಿಷ್ಟು
ಅಸ್ಸಾಂನ ಮಂತ್ರಿ ಮಾಡಿರುವಂತಹ ನೀಚತನದ ಒಂದು ಘಟನೆ, ಒಂದು ಕೆಲಸ ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.